ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಇಲ್ಲಿ ನೋಡ್ರಿ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸ್ಪೆಷಲ್ಲಾಗಿ ತುಂಬ ಟೇಸ್ಟಿಯಾಗಿರೋಂಥ ಈ ಮದುವೆ ಮನೆಗಳೆಲ್ಲ ಮಾಡಿರ್ತಾರಲ್ಲ ಟಿಫನ್ನಿಗೆ ಅಂತ ಹೇಳಿ ಶಾವಿಗೆ ಬಾತು ಅದನ್ನು ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1ರಿಂದ 1.5 ಲೀಟ್ರ್ನಷ್ಟು ನೀರನ್ನ ನಾನು ಕಾಯ್ಸೋಕೆ ಇಟ್ಕೊಂಡೇನಿ. ಅದು ನೀರು ಸ್ವಲ್ಪ ಗುಳ್ಳೆ ಗುಳ್ಳೆ ಬಂದಾದಮೇಲೆ ಅದಕ್ಕೆ ನಾನು 1ರಿಂದ 1.5 ಸ್ಪೂನಿನಷ್ಟು ನಾನು ಆಯಿಲ್ನ ಹಾಕ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ಶಾವಿಗೆನ ಇದಕ್ಕೆ ಹಾಕ್ಕೊಂಡು ಬಸ್ಕೊಂಡ್ರೆ ಒಂದಕ್ಕೊಂದು ಅಂಟಿಕೆಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆಯಿಲ್ ಹಾಕ್ಕೊತಾ ಇದ್ದೀನಿ. ಈ ಒಂದು ಶಾವಿಗೆ ಬಾತ್ ಮಾಡೋಕ್ಕೋಸ್ಕರ ನಾನು ಅನಿಲ್ ಶಾವಿಗೆ ಅಂತ ಸಿಗ್ತೈತಲ್ಲ ಆ ಒಂದು ಪ್ಯಾಕೆಟ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ರಿ ನೀರು ಇಷ್ಟು ಚೆನ್ನಾಗಿ ಪಳ ಪಳ ಅಂತ ಕುದೀತಾ ಇರಬೇಕು. ಅದು ಚೆನ್ನಾಗಿ ನೀರು ಕುದ್ದಾದ್ಮೇಲೆ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಶಾವಿಗೆ ಬೇಕೋ ಅಷ್ಟನ್ನು ನಾವು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಒಂದು ಶಾವಿಗೆನ ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಹಾಕ್ತಾಯಿದ್ದೀನಿ. ದಯವಿಟ್ಟು ನೀರು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಹಾಕಬೇಡ್ರಿ. ಯಾಕಪ್ಪ ಅಂತಂದರೆ ಈ ನೀರಲ್ಲಿ ಶಾವಿಗೆ ಜಾಸ್ತಿ ಕುದ್ರೆ ಮೆತ್ತಗಾಗಿಬಿಡ್ತೈತಿ. ಹಾಗಾಗಿ ನೀರು ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಶಾವಿಗೆನ ಹಾಕ್ಕೋಬೇಕಾಗ್ತೈತಿ. ಇದು ಹಾಕ್ಕೊಂಡಿದ ಮೇಲೆ 1ರಿಂದ 2 ನಿಮಿಷದ ಒಳಗೆ ಅಷ್ಟೇ ನಾವು ಇದನ್ನು ಕುದಿಸಿ ಚೆನ್ನಾಗಿ ಫ್ಲೇಮ್ನ ಆಫ್ ಮಾಡ್ಕೊಂಡು ನೆಕ್ಸ್ಟ್ ಇದನ್ನು ಈ ಒಂದು ಪಾತ್ರೆಗೆ ಮೇಲಿಂದ ಒಂದು ಪ್ಲೇಟ್ನ ಮುಚ್ಚಿ ಪೂರ್ತಿ ನೀರನ್ನು ಬಸ್ಕೊಂಡು, ನೀವು ಈ ರೀತಿನಾದರೂ ಬಸ್ತಿಟ್ಕೊಳ್ರಿ ಬೆಟರಪ್ಪ ಅಂತಂದರೆ. ಈ ಪಾತ್ರೆ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ನೀಟಾಗಿ ನೀರೆಲ್ಲ ಹೋಗೋ ಥರ ಬಸ್ಕೊಂಡು ಒಂದು ಅಗಲ ತಟ್ಟೆಗೆ ಈ ಒಂದು ಫುಲ್ಲು ಶಾವಿಗೆನ ತಣ್ಣಗಾಗೋಕ್ಕೆ ಹಾಕ್ಕೋಬೇಕು. ನೆಕ್ಸ್ಟ್ ನೋಡಿರಿ ಆ ಶಾವಿಗೆ ತಣ್ಣಗಾಗೋಷ್ಟೊತ್ತಿಗೆ ಒಂದು ಸೈಡ್ ನಾವು ಅದಕ್ಕೆ ಒಗ್ಗರಣೆ ಏನು ಬೇಕಲ್ಲ ಅದನ್ನ ನಾವು ಇಲ್ಲಿ ಮಾಡ್ಕೊಳ್ಳೋಣ. ಒಲೆ ಮೇಲೆ ಒಂದು ಅಗಲ ತಳ ಇರೋಂಥ ಬಾಣಲಿನ ಇಟ್ಟೇನಿ. ಅದು ಬಾಣಲಿ ಕಾದಾದಮೇಲೆ ಇದಕ್ಕೆ 4ರಿಂದ 6 ಸ್ಪೂನಿನಷ್ಟು ನಾನು ಆಯಿಲ್ನ ಹಾಕ್ತಾಯಿದ್ದೀನಿ. ಆಯಿಲ್ಲು ಚೆನ್ನಾಗಿ ಸ್ವಲ್ಪ ಕಾದಾದಮೇಲೆ ಇದಕ್ಕೆ 2 ಸ್ಪೂನಿನಷ್ಟು ನಾನು ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ. ಎಷ್ಟು ನಾವು ಈ ಥರ ಡ್ರೈ ಇದು ಹಾಕ್ತಾವಲ್ಲ ಒಗ್ಗರಣೆಗೆ ಸ್ವಲ್ಪ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಇದ್ರನ್ನ ತುಂಬ ಟೇಸ್ಟ್. ಹಾಗಾಗಿ ಸ್ವಲ್ಪ ಶೇಂಗಾನ ಜಾಸ್ತಿನ ಹಾಕ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಇದು ಎಣ್ಣೆಲಿ ಬಾಡಿಸಿದಾದಮೇಲೆ ಇದಕ್ಕೆ ನೆಕ್ಸ್ಟ್ 1 ಸ್ಪೂನಿನಷ್ಟು ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಈ ಒಂದು ಪ್ರೋಸೆಸ್ನ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ನಾವು ಮಾಡ್ಬೇಕಾಗ್ತೈತಿ, ಇಲ್ಲ ಅಂತಂದ್ರೆ ಸೀದೋಗ್ಬಿಡ್ತೈತಿ. ಹಂಗಾಗಿ ಇಲ್ಲಿ ನೋಡ್ರಿ ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇವು ಮೂರನ್ನು ನಾನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ನಿಧಾನಾಗಿ ನಾನು ಫ್ರೈ ಮಾಡ್ತಾ ಹೋಗ್ತೀನಿ. ನೋಡಿರಿ ಇವು ಮೂರು ಈ ಒಂದು ಕಲರಿಗೆ ಬಂದಾದಮೇಲೆ ಇನ್ನು ಗೋಡಂಬಿ ಒಂದು 8ರಿಂದ 10 ಗೋಡಂಬಿನ ನಾನು ಇದಕ್ಕೆ ಹಾಕ್ತಿದ್ದೀನಿ. ಗೋಡಂಬಿ ಜಾಸ್ತಿ ಬ್ರೌನ್ ಕಲರ್ ಆಗಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೆ. ಇಲ್ಲಿ ನೋಡಿರಿ ಈ ರೀತಿ ಇಷ್ಟಾದರೆ ಸಾಕು. ಇವಿಷ್ಟನ್ನು ನಾನು ಈಗ ಒಂದು ಪ್ಲೇಟಿಗೆ ನಾನು ತೆಗೆದು ಎತ್ತಿಟ್ಕೊತಾ ಇದ್ದೀನಿ ಸಪ್ರೇಟಾಗಿ. ಆಮೇಲೆ ಅದೇನು ಉಳಿದಿರ್ತೈತಲ್ಲ ಆಯಿಲ್ಲು, ಅದೇ ಆಯಿಲಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡ್ದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಒಂದು 4ರಿಂದ 6 ಹಸಿಮೆಣಸಿನ್ಕಾಯಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು ಶಾವಿಗೆ ಬಾತು ಸ್ವಲ್ಪ ಖಾರವಾಗಿದ್ರೇ ತಿನ್ನೋಕೆ ಟೇಸ್ಟ್. ಹಾಗಾಗಿ ಸ್ವಲ್ಪ ಖಾರದ ಮೆಣಸಿನ್ಕಾಯಿನ ನಾನು ಇಲ್ಲಿ ಜಾಸ್ತಿನೇ ಹಾಕ್ಕೊಂಡೇನೆ. ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟಾದಮೇಲೆ ಇದಕ್ಕೆ ಒಂದು 1/4 ಸ್ಪೂನಿನಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಶಿನ ಪುಡಿ ಹಾಕಿ ಆದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡಬೇಕು. ಅಂದರೆ ಉರಿ ಇಲ್ದನ ಇದಕ್ಕೆ ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ನಾನು ಇದಕ್ಕೆ ಹಿಂಡ್ಕೊತಿದ್ದೀನಿ. ಈಗ ನಾವು ಫ್ಲೇಮ್ನ ಆನ್ ಮಾಡಿಕೊಂಡೇ ನಾವು ಈ ನಿಂಬೆ ಹುಳಿನ ಹಿಂಡಿಬಿಟ್ರೆ ಅದು ಫ್ಲೇವರು ಬೇರೆ ಥರನ ಆಗ್ತೈತಿ. ಆ ಕಾರಣಕ್ಕೋಸ್ಕರ ಉರಿನ ಆಫ್ ಮಾಡ್ಕೊಂಡು ಆದಮೇಲೆ ಇದನ್ನು ನಮ್ಮ ಉಪ್ಪು ಮತ್ತು ನಿಂಬೆ ರಸನ ಆ್ಯಡ್ ಮಾಡ್ಕೋಬೇಕಾಗ್ತೈತಿ. ಒಂದು ಸೈಡು ಒಗ್ಗರಣೆ ಆಗೋ ಅಷ್ಟೊತ್ತಿಗೆ ಇಲ್ಲಿ ನಾವೇನು ತಣ್ಣಗೆ ಮಾಡ್ಕೊಳಕ್ಕೆ ಇಟ್ಟಿದ್ವಲ್ಲ ಶಾವಿಗೆ, ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ನೀಟಾಗಿ ಬಿಡಿ ಬಿಡಿಯಾಗಿ ಇದಾಗೈತಿ. ಈ ಒಂದು ಒಗ್ಗರಣೆಗೆ ಈಗ ಇದಕ್ಕೆ ನಾನು ಶಾವಿಗೆನ ಹಾಕ್ಕೊಂಡು ನಿಧಾನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಶಾವಿಗೆನ
ಮಿಕ್ಸ್ ಮಾಡ್ಕೋಬೇಕಾದ್ರೆ ಇದನ್ನು ಫ್ಲೇಮ್ನ ಆನ್ ಮಾಡ್ಕೊಂಡು ಮಾಡೋಂಗಿಲ್ಲ. ಈ ಒಂದು ಒಗ್ಗರಣೆ ಎಷ್ಟು ಬಿಸಿ ಇರ್ತೈತೆ ಅಷ್ಟರ ಮಟ್ಟಿಗೆ ನಾವು ಇದನ್ನ ಕಲಿಸ್ಕೋಬೇಕಾಗ್ತೈತಿ. ಇದನ್ನು ಕಲಿಸ್ಕೊಂಡು ಆದಮೇಲೆ ನಾನೇನು ಎತ್ತಿಟ್ಕೊಂಡಿದ್ನಲ್ಲ ಸಪ್ರೇಟಾಗಿ ಶೇಂಗಾ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಈ ಒಂದು ಮಿಕ್ಸ್ನ ಇದಕ್ಕೆ ಹಾಕ್ತಾಯಿದ್ದೇನೀಗ. ಈ ಒಂದು ಟೇಸ್ಟಿಯಾದ ಶಾವಿಗೆ ಭಾತನ್ನ ಮಾಡೋಕ್ಕೆ ಕೇವಲ ಒಂದು 15 ನಿಮಿಷ ಹಿಡಿಸ್ತೈತಿ. ನೀವು ಮನೆಯಲ್ಲಿ ಒಂದು ಸಲ ಇದನ್ನ ಟ್ರೈ ಮಾಡಿರಿ. ಹಾಗೆ ನಾನು ಇವತ್ತು ಮಾಡಿ ತೋರಿಸಿರೋಂಥ ಈ ಒಂದು ಶಾವಿಗೆ ಭಾತು ನಿಮಗೇನಾದರೂ ಇಷ್ಟ ಅನಿಸಿದರೆ ಒಂದು ಲೈಕ್ ಕೊಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಹಾಗೆ ಹೊಸದಾಗಿ ಯಾರಾದರೂ ನಾನು ಇವತ್ತಿನ ಈ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್, ಇಲ್ಲಿ ನೋಡಿರಿ, ಲಾಸ್ಟಲ್ಲಿ ಕೊತ್ತಂಬರಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಹಾಕಿ ಇದನ್ನು ನೀಟಾಗಿ ಫುಲ್ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಮದುವೆ ಮನೆ ಶೈಲಿಯ ಟಿಫನ್ ಶಾವಿಗೆ ಭಾತು ರೆಡಿ ಆಯಿತು. ನೋಡಿರಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ, ನೋಡೋಕೆ ಎಷ್ಟು ಕಲರ್ಫುಲ್ ಆಗೈತೋ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತೈತಿ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.